ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಅಮ್ಮನ ಬಗ್ಗೆ ಆಲ್ರೆಡಿ ಒಂದು ಸಲ ಮಾತಾಡಿದೆ. ಇದು ಪಾರ್ಟ್ 2. ಪಾರ್ಟ್ 1ನಲ್ಲಿ ತುಂಬ ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ಮಾತಾಡಿಲ್ಲ. ತಂದೆ ಆಕ್ಸಿಡೆಂಟಲ್ಲಿ ಹೋಗಿ ಅಲ್ಲ, ಯಾವುದೇ ಥರ ಹೋಗಿರಲಿ, ಕೆಲವ್ರಿಗೆ ತಂದೆ ಇರಲ್ಲ. ಆ ದುಃಖನ ಹೇಳ್ಕೊಳಕ್ಕಾಗಲ್ಲ. ಅವರು ನಮ್ಮ ಮಕ್ಕಳು ಅಂತ ಪ್ರೀತಿಯಿಂದ ನಮ್ಮನ್ನು ಸಾಕ್ತಾರಲ್ಲ, ಆ ದುಃಖ ಅನುಭವ ಆದವ್ರಿಗೆ ಗೊತ್ತಿರುತ್ತೆ. ಎಷ್ಟು ಕಷ್ಟ ಇದೆ ಮಕ್ಕಳನ್ನ ಸಾಕೋದು, ಒಂದು ಜೀವನ ನಡೆಸೋದಾಗಲಿ ಎಷ್ಟು ಕಷ್ಟ. ಒಬ್ಬ ಗಂಡಸಿಲ್ಲ ಅಂಥೇಳಿ ಆ ತಾಯಿ ಕುಗ್ಗೋದಿಲ್ಲ. ನನ್ನ ಮಕ್ಳಿಗೆ ತಂದೆ ಇಲ್ಲ ಅಂಥೇಳಿ ತಂದೆಗಿಂತ ಹೆಚ್ಚು ನನ್ನ ಮಕ್ಕಳಿಗೆ ಊಟ ಇಲ್ಲಪ್ಪ, ನನ್ನ ಮಕ್ಕಳು ಓದಬೇಕು, ಚೆನ್ನಾಗಿರಬೇಕು ಜೀವನದಲ್ಲಿ ಅನ್ನೋದಕ್ಕೆ ಎಷ್ಟು ಕಷ್ಟಪಡ್ತಾರಲ್ಲ, ಅದು ನಿಜವಾದ ಒಂದು ತಾಯಿಯ ಪ್ರೀತಿ. ಅಂದರೆ ನಮ್ಮ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ತಾಯಿ. ನಮ್ಮಿಂದ ಚಿನ್ನ, ಒಡವೆ, ಬಟ್ಟೆ ಬರೀ ಏನನ್ನೂ ನಿರೀಕ್ಷೆ ಮಾಡದ ಒಂದು ಜೀವ ಅಂದರೆ ಅದು ತಾಯಿ ಮಾತ್ರನೇ ಸಾಧ್ಯ. ಯಾಕೆಂದರೆ ಅಷ್ಟು ಕಷ್ಟಪಡ್ತಾರೆ. ಮನೇಲೂ ಕೆಲಸ ಮಾಡಿಕೊಂಡು ಆಚೆನೂ ಹೋಗಿ ಸಂಪಾದನೆ ಮಾಡಿ ಮಕ್ಕಳನ್ನ ಸಾಕೋದಿದೆಯಲ್ಲ, ಅದು ತುಂಬ ಈಸಿ ಕೆಲಸ ಅಲ್ಲ ಅದು. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ತಂದೆ ತೀರೋಗ್ಬಿಟ್ರೆ ಕೆಲವರು ಮದುವೆ ಆಗ್ತಾರೆ, ಎರಡನೇ ಮದುವೆ ಆಗ್ತಾರೆ, ಕೆಲವರು ಮದುವೆ ಆಗಲ್ಲ. ಇಲ್ಲಾಂದರೆ ಕೆಲವರು ಮಧ್ಯದಲ್ಲಿ, ಈಗ ಅರ್ಧ ವಯಸ್ಸಾದ್ಮೇಲೆ ತೀರೋಗ್ಬಿಟ್ರೆ ತಂದೆ, ಅವ್ರಿಗೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವ್ರ ಮದುವೆನೂ ಕೆಲವರು ಯಾರೂ ಆಗೋಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಮದುವೆ ಹಾಕ್ತೀವಿ ಅಂತಂದರೂ ಮಕ್ಕಳನ್ನ ಒಪ್ಕೊಳ್ಳೋದಿಲ್ಲ. ಆ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಆದರೂ ತಾಯಿ ಮಾತ್ರ ಯಾವುದಕ್ಕೂ ಮಕ್ಕಳಿಗೆ ಯಾವುದ್ರಲ್ಲೂ ಏನೂ ಕಮ್ಮಿ ಮಾಡೋದಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಎಲ್ಲರ ಥರ ಖುಷಿಯಾಗಿರಬೇಕು, ಎಲ್ಲರ ಥರ ಜೀವನ ಮಾಡಬೇಕು ಅಂಥೇಳಿ ಕಷ್ಟಪಟ್ಟು ಓದಿಸಿ ಒಂದು ಮದುವೆ ಮಾಡೋದು ಈಸಿ ಅಲ್ಲ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಮದುವೆ ಮಾಡೋದು ಈಸಿ ಅಲ್ಲ, ತುಂಬ ಕಷ್ಟನೇ. ಇವಾಗಂತೂ ₹1 ₹2 ನನಗೆ ಮದುವೆನೂ ಆಗೋಲ್ಲ, ಮನೆಯೂ ಆಗೋಲ್ಲ. ತುಂಬಾ ಕಷ್ಟ ಅಂದರೆ ಕಷ್ಟ ಇದೆ ಜೀವನ. ಅದು ಬಡವ್ರಿಗಂತೂ ಹೇಗಿದೆ ಅಂದರೆ, ಒಂದು ಮದುವೆ ಮಾಡೋ ಖರ್ಚಲ್ಲಿ ಅವರು ಇಡೀ ಜೀವನನೇ ನಡೆಸ್ಬೋದು, ಅಷ್ಟು ಪರಿಸ್ಥಿತಿ ಇರುತ್ತೆ. ಆ ಥರ ಇರುತ್ತೆ. ಅದನ್ನೆಲ್ಲದನ್ನು ತ್ಯಾಗ ಮಾಡಿ, ತನ್ನ ಆಸೆ ಕನಸುನೆಲ್ಲನೂ ತ್ಯಾಗ ಮಾಡಿ, ಒಬ್ಬ ಗಂಡ ತೀರ್ಕೊಂಡಿದ್ದಾನೆ, ನನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡಿದೆ, ಸಪೋರ್ಟಿಂಗ್ ಯಾರೂ ಇಲ್ಲ ಅಂತ ಯೋಚನೆ ಮಾಡಿದೆ, ಮಕ್ಕಳನ್ನ ಗುರಿಯಾಗಿ ಇಟ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತೇಳಿ ಬಯಸುವಂಥ ಜೀವ ಅಂದರೆ ಅದೊಂದು ತಾಯಿ ಒಬ್ಬರೇ. ಆ ತಾಯಿ ಅನ್ನೋ ಪದಕ್ಕೆ ವರ್ಣನೆ ಮಾಡೋಕ್ಕೆ ಎಷ್ಟು ಸಾಲದೇ ಇಲ್ಲ ಪದಗಳು, ಅಷ್ಟು ವರ್ಣನೆ ಮಾಡ್ಬೋದು ಆ ತ್ಯಾಗಮಯಿಗೆ. ಅಂಥ ಒಂದು ಜೀವ ನೋಯಬಾರ್ದು, ಅದಕ್ಕೆ ಮನ ನೋಯಬಾರ್ದು. ಮನ ನೋಯಿದ್ರೆ ತುಂಬ ಕಷ್ಟ. ಅದು ಆಶೀರ್ವಾದ ಮಾಡ್ತಾನೇ ಇರಬೇಕು ಯಾವತ್ತು. ಅದರಿಂದ ನಾವು ಯಾವತ್ತು ಶಾಪ ಹಾಕ್ಸ್ಕೊಬಾರ್ದು. ಆ ಜೀವನ ಒಂದು ಖುಷಿಯಾಗಿ ಇಟ್ಕೋಬೇಕು. ಆ ಥರ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ತಾಯಿ, ಒಂದು ಹೆಣ್ಣು ಅಂದ್ರೇ ಒಂದು ಗೌರವ, ಬೆಲೆ ಇದೆ. ಏನೇ ಕಷ್ಟ ಬಂದರೂ ತಡ್ಕೊಳ್ಳೋದಕ್ಕೆ ಹೆಣ್ಣು ಮಾತ್ರ ಸಾಧ್ಯ ಅಂತೇಳಿ ದೇವರು ಹೆಣ್ಣಿಗೆ ಎಲ್ಲ ಕಷ್ಟನ ಕೊಟ್ಟಿರೋದು. ಅದಕ್ಕೆ ಹೆಣ್ಣು ಸಹಿಸ್ತಾಳೆ. ತಾಳ್ಮೆನೂ ಅಷ್ಟೇ ತಾಳ್ಮೆ ಹೆಣ್ಣಿಗಿರುತ್ತೆ. ಯಾವ ಒಂದು ಹೆಣ್ಣಿಗೆ ತಾಳ್ಮೆ ಇರುತ್ತೋ ಅವಳು ಜೀವನದಲ್ಲಿ ಒಂದು ಸಾರ್ಥಕ ಜೀವನ ನೋಡಿರ್ತಾಳೆ. ಅದು ತುಂಬ ದೇವರು ಕಷ್ಟ ಜಾಸ್ತಿ ಯಾರಿಗೆ ಕೊಡೋದು ಅಂತ ತುಂಬ ಒಳ್ಳೆಯವ್ರಿಗೇ, ಆ ಒಳ್ಳೆಯವ್ರಿಗೆ ಕೊಟ್ಟು ಕೊನೆಯಲ್ಲಿ ಕೈ ಹಿಡಿತಾನೆ ಭಗವಂತ. ಆ ಎಲ್ಲ ಕಷ್ಟನೂ ಸಹಿಸೋ ಶಕ್ತಿ ಕೊಟ್ಟಿರೋದು ಒಂದು ಹೆಣ್ಣಿಗೆ. ಅದಕ್ಕೇ ಎಲ್ಲರಿಗೂ ತಾಯಿನೂ ಇರಲ್ಲ, ತಂದೆ ಮಾತ್ರ ಅಲ್ಲ, ತಾಯಿನೂ ಇರಲ್ಲ. ಕೆಲವರಿಗೆ ತಾಯಿ ಪ್ರೀತಿನೂ ಸಿಕ್ಕೋದಿಲ್ಲ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಬಿಟ್ಟಿರ್ತಾರೆ, ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಕಳ್ಕೊಂಡಿರ್ತಾರೆ, ಇಲ್ಲ ಅರ್ಧ ವಯಸ್ಸಿನಲ್ಲಿ ಕಳ್ಕೊಂಡಿರ್ತಾರೆ. ಇಲ್ಲ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡಿರೋರಿಗೆ ತಾಯಿ ಪ್ರೀತಿ ಸಿಕ್ಕೋದಿಲ್ಲ.
ತಾಯಿ ಇಲ್ಲದೆ ಇರೋರಿಗೆ ತಂದೆ ಪ್ರೀತಿ ಇರಲ್ಲ, ತಂದೆ ಪ್ರೀತಿ ಇಲ್ಲದೆ ಇರೋರಿಗೆ ತಾಯಿ ಪ್ರೀತಿ ಇರಲ್ಲ ಕೆಲವು ಕಡೆ ಕೆಲವ್ರಿಗೆ. ಅದಕ್ಕೇನೆ ಯಾರಿಗೆ ಯಾವ ಪ್ರೀತಿ ಸಿಗುತ್ತೋ, ತಂದೆದೇ ಆಗಲಿ ತಾಯಿದೇ ಆಗಲಿ, ಎರಡೂ ಬ್ಯಾಲೆನ್ಸಿಂಗಾಗಿ ಯಾವ್ದು ಸಿಗುತ್ತೋ ಆ ಪ್ರೀತಿನ ಮೋಸ ಮಾಡ್ಕೋಬೇಡಿ ಯಾರೂ. ಯಾಕೆಂದರೆ ಮತ್ತೆ ಆ ಚಾನ್ಸ್ ಸಿಕ್ಕಲ್ಲ. ತಂದೆ ಅನ್ನೋ ಪ್ರೀತಿ ಮತ್ತು ತಾಯಿ ಅನ್ನೋ ಪ್ರೀತಿ ಮತ್ತೆ ಇದೊಂದೇ ಜನ್ಮಕ್ಕೆ ಸೀಮಿತವಾಗಿರುತ್ತೆ. ಮತ್ತು ಇದೇ ಜನ್ಮದಲ್ಲಿ ನಾವು ಅವ್ರನ್ನ ಪ್ರೀತಿ ಪಡ್ಕೊಳಕ್ಕಾಗತ್ತೆ. ನಾವೇನೇ ಸಾಧನೆ ಮಾಡೋದಿದ್ರು ಏನೇ ಮಾಡೋದಿದ್ರು ತಂದೆ ತಾಯಿಗೆ ಈ ಜನ್ಮದಲ್ಲೇ ಮಾಡಬೇಕಾಗತ್ತೆ. ಏಕೆಂದರೆ ಮತ್ತೆ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ. ಹುಟ್ಟಿದ್ರೆ ದೇವರು ಇದು ಸೆಕೆಂಡ್ರಿ ಅದು. ಬಟ್ ಈ ಜನ್ಮದಲ್ಲಿ ಏನೆಲ್ಲ ಸಿಕ್ಕಿದೆ ಅದನ್ನು ನಾವು ಸಾರ್ಥಕತೆ ಮಾಡ್ಕೊಬೇಕು. ಅದು ಒಂದು ಜೀವನದ ಸಾರ್ಥಕ ಆಗುತ್ತೆ ಅವಾಗ. ಎಲ್ಲ ಅನುಭವಿಸಿ ಹೋದಾಗಲೇ ನಾವು ಎಲ್ಲರ ಪ್ರೀತಿ ಪಡ್ಕೊಂಡು ಏನಿದೆ ಜೀವನದಲ್ಲಿ ಎಲ್ಲನೂ ಅನುಭವಿಸಿ ತಿಂದು ಉಂಡು ಎಂಜಾಯ್ ಮಾಡಿ ಹೋಗೋದೇ ನಿಜವಾದ ಜೀವನದ ಒಂದು ಅರ್ಥ. ನಮಗೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ ಅಂತೆಲ್ಲ ಯೋಚನೆ ಮಾಡೋದಲ್ಲ ಜೀವನ. ಇದು ಏನು ಸಿಕ್ಕಿದೆ ನಮ್ಮ ಕೈಯಲ್ಲಿ ಏನು ಸಿಕ್ಕೋ ಥರ ಎಟ್ಸುತ್ತೆ ಅಷ್ಟನ್ನು ಮಾತ್ರ ಬಯಸ್ದಾಗ ನಾವು ಮಾತ್ರ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಎಲ್ಲವನ್ನು ನೋಡೋದಕ್ಕೆ ಸಾಧ್ಯ. ಇರೋದನ್ನು ಬಿಟ್ಟುಬಿಟ್ಟು ಇಲ್ದಿರೋದು ಹುಡ್ಕೋಕ್ಕೆ ಹೋದರೆ ಇರೋದನ್ನು ಸಿಕ್ಕಲ್ಲ. ಇದು ನನ್ನ ಒಂದು ಅನಿಸಿಕೆ. ಇರೋದನ್ನು ಪ್ರೀತಿಯಿಂದ ನೋಡ್ತಾ ಎಲ್ಲನೂ ಜೀವನನ ಎಲ್ಲರ ಜೊತೆನೂ ಪ್ರೀತಿಯಿಂದ ಇರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.